Hello students, in our previous video we have discussed about Arrhenius equation and how temperature affects the rate of a chemical reaction. For each 10 degree rise in temperature, rate constant increases by 2 times. Is it correct? Yes. Today we are going to discuss with the same thing again. We are starting with Arrhenius equation. What is Arrhenius equation? I have already written it. K is equal to, K is what? Rate constant is equal to A. A is Arrhenius factor, it's a constant, into e to the power of minus EA by RT. Here EA is activation energy, R is gas constant, T is temperature in Kelvin. You have this graph, this is potential energy curve versus reaction coordinate. So this is known as activation energy. The energy difference between the reactant molecule, energy of reactant molecule and activated complex. So here this represents what? The energy of reactant molecules. This is the activation energy, means energy possessed by the activated complex. So this difference is known as activation energy. So in order to carry any reaction, so molecule has to cross this barrier. Is it correct? This barrier cross agi adu product galannu form agbeku, that has to reach this much of energy. Activated complex galannu form agbekadre ಏನು ಮಾಡಬೇಕು? So in order to form activated complex, these molecules must possess some amount of energy or a minimum amount of energy, then only it can form activated complex. ಇದರ ಹತ್ರ ಬೇಕಾದಷ್ಟು ಎನರ್ಜಿ ಇರಬೇಕು. ಸೊ ಆ ಎನರ್ಜಿ ಇದ್ರೆ ಮಾತ್ರ ಅದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡ್ತದೆ. ಸೊ ಅದರ್ವೈಸ್ ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇಫ್ ಇಟ್ ಹ್ಯಾಸ್ ಲೆಸ್ ಎನರ್ಜಿ, ಅದರ ಎನರ್ಜಿ ಕಡಿಮೆ ಇದ್ದರೆ ಇಟ್ ಅನೇಬಲ್ ಟು ಫಾರ್ಮ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ಎನರ್ಜಿ ಅನ್ನುವಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್. ಸೊ ಹೌ ಟೆಂಪರೇಚರ್ ಆ್ಯಂಡ್ ಎನರ್ಜಿ ಆರ್ ರಿಲೇಟೆಡ್. ಟೆಂಪರೇಚರ್ ಜಾಸ್ತಿ ಮಾಡಿದಾಗೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ. ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಇನ್ಕ್ರೀಸಸ್. ಸೊ ನಾವು ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನೋಡಿ, ಇಫ್ ಐ ಟೇಕ್ H2 and I2, in previous reaction I have taken H2 and I2. The energy possessed by these two molecules may not be same, or all the molecules of H2 and I2 they are not having same energy. ಅರ್ಥ ಆಯ್ತಾ? ಒಂದು 100 molecules ಇದ್ರೆ, if there are 100 molecules, the energies of all the 100 molecules are not same. ಎಲ್ಲ ಮಾಲಿಕ್ಯೂಲ್ ಎನರ್ಜಿ ಸೇಮ್ ಇರೋದಿಲ್ಲ, ಇಟ್ಸ್ ಡಿಫ್ರೆಂಟ್. ಬಟ್ ನಾವೆಲ್ಲಿ ಇಲ್ಲಿ ತಗೊಳ್ತೇವೆ, ಒಂದು ಆವ್ರೇಜ್ ತಗೊಳ್ತೇವೆ, ಅಥವಾ ಸ್ಟಾಟಿಸ್ಟಿಕಲಿ ವಿ ಆರ್ ಕನ್ಸಿಡರಿಂಗ್ ದಿಸ್ ಎನರ್ಜಿ ಲೆವೆಲ್. ಅದಕ್ಕೆ ಬೋಲ್ಟ್ಸ್ಮ್ಯಾನ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ. ಬೋಲ್ಟ್ಸ್ಮ್ಯಾನ್ ಮ್ಯಾಕ್ಸ್ವೆಲ್ ಸ್ಟಾಟಿಸ್ಟಿಕ್ಸ್ ಯೂಸ್ ಮಾಡಿಕೊಂಡು ನಾವು ಒಂದು ಆವ್ರೇಜ್ ಎನರ್ಜಿಯನ್ನು ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, 100 ಮಾಲಿಕ್ಯೂಲಲ್ಲಿ 20 ಮಾಲಿಕ್ಯೂಲ್ ಎನರ್ಜಿ ತುಂಬ ಕಡಿಮೆ ಇರ್ಬೋದು, ರಿಮೈನಿಂಗ್ 20 ಮಾಲಿಕ್ಯೂಲ್ ಸ್ವಲ್ಪ ಜಾಸ್ತಿ ಇರ್ತದೆ, ಇನ್ನು ರಿಮೈನಿಂಗ್ 60 ಮಾಲಿಕ್ಯೂಲ್ಸ್ ದೇ ಪೊಸೆಸ್ ಮ್ಯಾಕ್ಸಿಮಮ್ ಎನರ್ಜಿ. ಸೊ ಈ ಥರ ಇರಬೇಕಾದ್ರೆ, ಅಥವಾ ನಾನು ಹೀಗೆ ಬರೀತೇನೆ, there are 20 molecules with very less energy, very small energy. There are 60 molecules with medium energy, and remaining 20 molecules they have very high energy. ಓಕೆ, ಇಲ್ಲಿ ನೋಡಿ, ಇದರ ಎನರ್ಜಿ ಒಂದು 20 ಕಿಲೋ ಜೌಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದರದ್ದು 30 ಕಿಲೋ ಜೌಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಹ್ಯಾವಿಂಗ್ 40 ಕಿಲೋ ಜೌಲ್ ಆಫ್ ಎನರ್ಜಿ. ರಿಯಾಕ್ಷನ್ಸ್ಗಳಲ್ಲಿ ಏನಾಗ್ತದೆ? ಸೊ ಎವ್ರಿ ರಿಯಾಕ್ಷನ್ ನೀಡ್ಸ್ ಆಕ್ಟಿವೇಷನ್ ಎನರ್ಜಿ. ಇದು ಕರೆಕ್ಟ್. ಆಕ್ಟಿವೇಟ್ ಆಗಬೇಕಾದ್ರೆ ಎನರ್ಜಿ ಬೇಕು. ಸೊ ಇಲ್ಲಿ ಈ 3 ಸೆಟ್ ಆಫ್ ಎನರ್ಜಿಯಲ್ಲಿ ನಾವೀಗೇನು ಕನ್ಸಿಡರ್ ಮಾಡುವ, ಓನ್ಲಿ 20 ಮಾಲಿಕ್ಯೂಲ್ಸ್ ಫಾರ್ಮ್ಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸಸ್. ಓನ್ಲಿ 20 ಮಾಲಿಕ್ಯೂಲ್, 20 ಮಾಲಿಕ್ಯೂಲ್ ಮಾತ್ರ ಫಾರ್ಮ್ ಮಾಡ್ತದೆ. ರಿಮೈನಿಂಗ್ 80 ಮಾಲಿಕ್ಯೂಲ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಫಾರ್ಮ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್, ದೇ ಆರ್ ನಾಟ್ ಗೋಯಿಂಗ್ ಟು ಫಾರ್ಮ್ ಎನಿ ಪ್ರಾಡಕ್ಟ್. ಯಾಕೆ ಅಂತ ಹೇಳಿದರೆ, ದೇ ಆರ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಆಫ್ ಎನರ್ಜಿ which is sufficient to form activated complex. ಓಕೆ, ನಿಮ್ಮ ಹತ್ರ ಎನರ್ಜಿ ಇದ್ದರೆ ಮಾತ್ರ ನೀವು ಬೇಗ ರಿಯಾಕ್ಟ್ ಮಾಡ್ತೀರಿ. ಇಲ್ಲ ಅಂದರೆ ಏನಾಗ್ತದೆ, ರಿಯಾಕ್ಷನ್ ಟೈಮ್ ಇದು ಸ್ಲೋ ಆಗ್ತದೆ. ಇಸ್ ಇಟ್ ಕರೆಕ್ಟ್? ಜಾಸ್ತಿ ಎನರ್ಜಿ ಇದೆ, ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅದೇ ಥರ ಸೊ ಒಂದು ಮಿನಿಮಮ್ ಎನರ್ಜಿ ಇರಬೇಕು. ಯಾವುದೇ ಒಂದು ಆಬ್ಜೆಕ್ಟನ್ನು ನೀವು ಏನು ಮಾಡ್ತೀರಿ, ಎತ್ತಬೇಕು ಅಂತ ಹೇಳಿದರೆ, ಒಂದು ಹೆವಿ ಆಬ್ಜೆಕ್ಟ್ ಇರ್ತದೆ, ಅದನ್ನು ಲಿಫ್ಟ್ ಮಾಡ್ತೀರಿ. ಸೊ ಎಲ್ರಿಗೂ ಅದನ್ನು ಲಿಫ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 50 kg ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ 50 kg ಆಫ್ ಆಬ್ಜೆಕ್ಟ್. ಸೊ ಎಲ್ರಿಗೂ 50 kgನೂ ಎತ್ತಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಎನರ್ಜಿ ಬೇಕು. ಅರ್ಥ ಆಯ್ತಲ್ಲ? ಒಂದು 100 ಜನ ಇದ್ದರೆ ಒಂದು 10 ಜನಕ್ಕೆ ಮಾತ್ರ 50 kg ಆಬ್ಜೆಕ್ಟನ್ನು ಲಿಫ್ಟ್ ಮಾಡ್ಬೋದು. ರಿಮೈನಿಂಗ್ 80 or 90 ಸ್ಟೂಡೆಂಟ್ಸಿಗೆ ಅಥವಾ ಪೀಪಲ್ಗೆ ಅದನ್ನು ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೂಡ ಹಾಗೆ, ಇಲ್ಲಿ 100 ಮಾಲಿಕ್ಯೂಲ್ಸ್ ಇದ್ದರೆ ಎಲ್ಲ 100 ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗ್ತದೆ ಅಂತಲ್ಲ. ಸೊ ಓನ್ಲಿ ಅ ಫ್ಯೂ ಮಾಲಿಕ್ಯೂಲ್ಸ್ ವಿಲ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್. ಸೊ ಫ್ಯೂ ಮಾಲಿಕ್ಯೂಲ್ಸ್ ಅಂದರೆ ಏನು? ವಿತ್ ಸಫಿಷಿಯೆಂಟ್ ಎನರ್ಜಿ ಟು ರಿಯಾಕ್ಟ್ ಆಗಲಿಕ್ಕೆ ಸಫಿಷಿಯೆಂಟ್ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ಗಳು ಮಾತ್ರ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಸೊ ಅದನ್ನು ನಾವಿಲ್ಲಿ ಬರೆದಿದ್ದೇವೆ. ಸೊ ಈಗ ನೋಡಿ, ನೆಕ್ಸ್ಟ್, ವೈ ದ ಮಾಲಿಕ್ಯೂಲ್ಸ್ ಆರ್ ಆಲ್ ದಿ ಮಾಲಿಕ್ಯೂಲ್ಸ್ ಆರ್ ನಾಟ್ ಅಂಡರ್ಗೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ನೋಡಿ, ಇಲ್ಲೊಂದು ಸ್ಟಾಟಿಸ್ಟಿಕ್ಸ್ ಬರೆದಿದೆ. ಬೋಲ್ಟ್ಸ್ಮನ್ ಮ್ಯಾಕ್ಸ್ವೆಲ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ ಅದಕ್ಕೆ. ಬೋಲ್ಟ್ಸ್ಮನ್
ಮ್ಯಾಕ್ಸ್ವೆಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಬೋಲ್ಟ್ಜ್ಮನ್ ಆ್ಯಂಡ್ ಮ್ಯಾಕ್ಸ್ವೆಲ್ನ ಒಂದು ಗ್ರಾಫ್ ಇದೆ, ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ವರ್ಸಸ್ ಕೈನೆಟಿಕ್ ಎನರ್ಜಿ. ಸೊ NE/NT ಅಂತ ಕರೀತಾರೆ ಕೆಲವೊಂದು ಸಲ, NE ಡಿವೈಡೆಡ್ ಬೈ NT. NE ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಎನರ್ಜಿ E, NT ಅಂದರೆ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಈಗ ಈ ಗ್ರಾಫ್ ಈ ಥರ ಇದೆ ನೋಡಿ, ಹೀಗೆ ಹೋಗಿದೆ ಅದು. ಏನು ಅರ್ಥ ಆಗುತ್ತೆ ನಿಮಗೆ? ವಾಟ್ ಈಸ್ ದಿಸ್? ನೋಡಿ, ಇದು ವೇರಿಯೇಷನ್ ಆಫ್ ಕೈನೆಟಿಕ್ ಎನರ್ಜಿ. ಓಕೆ, ಇಲ್ಲಿ ನೋಡಿ, ಝೀರೋ ಕೈನೆಟಿಕ್ ಎನರ್ಜಿ ಅಂತ ಮಾಲಿಕ್ಯೂಲ್ಸ್ಗಳು ಯಾವುದೂ ಇರೋದಿಲ್ಲ. ನೋಡಿ, ವಿತ್ ಅ ಲೋವರ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ, ಈಗ 1 2 3 4 5 ಅಂತ ಕೊಟ್ಟರೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಹೈಯರ್ ಕೈನೆಟಿಕ್ ಎನರ್ಜಿ ಸ್ಲೋಲಿ ಇನ್ಕ್ರೀಸಸ್. ಈ ಪಾಯಿಂಟ್ ನೋಡಿ. ಸೊ ಎಟ್ ದಿಸ್ ಪಾಯಿಂಟ್, ಓಕೆ, ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ ಅಂತ ನಾನು ನೋಟ್ ಮಾಡಿದೆ. ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ ಅಂದರೆ ಇಟ್ಸ್ ದ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾಕೆ? ವೈ ಆಕ್ಸಿಲ್ ಏನು ಬರ್ದಿದ್ದಾನೆ? ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಎಲ್ಲಿ ಜಾಸ್ತಿ ಇದೆ? ಈ ಪೀಕಲ್ಲಿ ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಕಮ್ಮಿ ಇದೆ. ಸೊ ವಿತ್ ಹೈ ಎನರ್ಜಿ ಏನಾಗ್ತದೆ? ಹೈಯರ್ ಕೈನೆಟಿಕ್ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ಗಳು ನಂಬರ್ ಜಾಸ್ತಿ ಆಗ್ತಾ ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಸಿಗ್ತದೆ. ಸೊ ದಿಸ್ ಇಸ್ ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ, ಆರ್ ಇಟ್ಸ್ ಅ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ this point. This is a kinetic energy possessed by the maximum number of molecules or maximum fraction of molecules. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಏನಾಗ್ತದೆ? ಅಗೇನ್ ಇಟ್ ಡಿಕ್ರೀಸಸ್. ಈಗ ಯಾವುದೋ ಒಂದು ಪಾಯಿಂಟಲ್ಲಿ, ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಎನರ್ಜಿ ಲೆವೆಲ್ ಎಟ್ ವಿಚ್ ಮಾಲಿಕ್ಯೂಲ್ಸ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್. ಈಗ ನೋಡಿ, ನಾನು ಇದನ್ನು 3 ಪಾರ್ಟ್ಗಳಾಗಿ ಮಾಡ್ಕೊಳ್ತೇನೆ. ಇದು ಫಸ್ಟ್ ಪಾರ್ಟ್, ಓಕೆ, ಇದು 2ನೇ ಪಾರ್ಟ್, ಇದು 3ನೇ ಪಾರ್ಟ್. ಸೊ ಇವೆರಡು ನಾವು ಒಟ್ಟಿಗೆ ಕನ್ಸಿಡರ್ ಮಾಡುವ, ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟನ್ನು. ಇಲ್ಲಿ ನೋಡಿ, ದಿಸ್ ಅ ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅಗೇನ್ ನಾನು 100 ಮಾಲಿಕ್ಯೂಲ್ಸ್ಗಳನ್ನು ತಗೊಳ್ತೇನೆ. ಐ ವಿಲ್ ಟೇಕ್ 100 ಮಾಲಿಕ್ಯೂಲ್ಸ್. ಅರ್ಥ ಆಯ್ತಲ್ವಾ? 100 ಮಾಲಿಕ್ಯೂಲ್ಸಲ್ಲಿ ಕಡಿಮೆ ಎನರ್ಜಿ ಇರುವಂಥದ್ದು 1 2 3 4 5 ಮಾಲಿಕ್ಯೂಲ್ಸ್ ಮಾತ್ರ. ಸೊ ಅಟ್ ದಿಸ್ ಪೀಕ್ ಲೆಟ್ ಅಸ್ ಟೇಕ್ ದೇರ್ ಆರ್ 60 ಮಾಲಿಕ್ಯೂಲ್ಸ್. ಓಕೆ, 60 ಮಾಲಿಕ್ಯೂಲ್ಸ್ಗೆ ಇಷ್ಟು ಎನರ್ಜಿ ಇದೆ. ದಿಸ್ ಇಸ್ ದ ಎನರ್ಜಿ. ಸೊ ಈಗ ಇಲ್ಲಿವರೆಗೆ ಒಂದು 20 ಮಾಲಿಕ್ಯೂಲ್ ಇದೆ. ದೆರ್ ಆರ್ 20 ಮಾಲಿಕ್ಯೂಲ್ಸ್ ಅಪ್ ಟು ಹಿಯರ್. ಎಟ್ ದಿಸ್ ಪಾಯಿಂಟ್ ದೆರ್ ಆರ್ 60 ಮಾಲಿಕ್ಯೂಲ್ಸ್. ಇನ್ನೆಷ್ಟು ಬಾಕಿ ಆಗಿದೆ? ಇನ್ನು 20 ಮಾಲಿಕ್ಯೂಲ್ಸ್ ಬಾಕಿ ಆಗಿದೆ. ಸೊ ಇಲ್ಲೊಂದು 10 ಮಾಲಿಕ್ಯೂಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ರಿಮೈನಿಂಗ್ 10 ಮಾಲಿಕ್ಯೂಲ್ಸ್ಗೆ ಮಾತ್ರ ಇಷ್ಟು ಎನರ್ಜಿ ಇರ್ತದೆ. They possess higher energy. So these 10 molecules only undergo chemical reaction. If I take this as activation energy, so here they reach what they form activated complex. So remaining 70 ಅಥವಾ 90 molecules ಗೆ ಪ್ರಾಡಕ್ಟ್ ಫಾರ್ಮ್ ಆಗುವಂತ ಕೆಪಾಸಿಟಿ ಇಲ್ಲ at given temperature. ಅರ್ಥ ಆಯ್ತಲ್ವಾ? ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದು. This is EA, activation energy. So above this molecules having energy above this, ಇದಕ್ಕಿಂತ ಜಾಸ್ತಿ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ಗಳು ಮಾತ್ರ ಪ್ರಾಡಕ್ಟ್ ಫಾರ್ಮ್ ಮಾಡ್ತದೆ. ದೇ ಕ್ಯಾನ್ ಈಸಿಲಿ ರೀಚ್ ದಿಸ್ ಆಕ್ಟಿವೇಟೆಡ್ ಸ್ಟೇಟ್. ಅರ್ಥ ಆಯ್ತಲ್ವಾ? ನೋಡಿ, ಈಗ ನೋಡಿ ಡಿಸ್ಟೆನ್ಸ್, ಈಗ ಇದು ಎನರ್ಜಿ E1 E2 ಅಂತ ಇದ್ಕೊಳ್ಳಿ. ಸೊ ಎನರ್ಜಿ ನೋಡಿ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗಲಿಕ್ಕೆ ಜಾಸ್ತಿ ಎನರ್ಜಿ ಬೇಕಾಗ್ತದೆ. ಈಗ ಮಾಲಿಕ್ಯೂಲ್ ಎನರ್ಜಿ ಜಾಸ್ತಿ ಇದ್ದರೆ ಈಸಿಯಾಗಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ, ಕರೆಕ್ಟ್ ಅಲ್ವಾ? ಮಾಲಿಕ್ಯೂಲ್ ಎನರ್ಜಿ ಕಡಿಮೆ ಇದ್ದರೆ ಆಕ್ಟಿವೇಶನ್ ಅಥವಾ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ದಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇಸ್ ಇಟ್ ಕ್ಲಿಯರ್ ನೌ? ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ. ಮೋಸ್ಟ್ ಪ್ರೊಬಾಬಲ್ ಕೈನೆಟಿಕ್ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಹೇಗೆ ಎಫೆಕ್ಟ್ ಮಾಡ್ತದೆ ನೋಡಿ ಇಲ್ಲಿ. Again, same graph, fraction of molecules versus kinetic energy. So this is at temperature T, this is at temperature T plus 10. Again, when you heat the molecules, when you heat the reaction mixture, slowly these molecules absorb energy. ಅರ್ಥ ಆಯ್ತಾ? ಮಾಲಿಕ್ಯೂಲ್ಸ್ಗಳು ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ವಾಟ್ ಹ್ಯಾಪನ್ಸ್ ಟು ದೇರ್ ಕೈನೆಟಿಕ್ ಎನರ್ಜಿ? Kinetic energy increases. So slowly this peak shifts to which side? To the right side. ಯಾಕೆ? ಕೈನೆಟಿಕ್ ಎನರ್ಜಿ ನೋಡಿ, ಇಲ್ಲಿ 60 ಮಾಲಿಕ್ಯೂಲ್ ಎನರ್ಜಿ, ಫಾರ್ ಎಕ್ಸಾಂಪಲ್ ಇದು E ಇದೆ ಅಂತ ಅಂದ್ಕೊಳ್ಳಿ. ಓಕೆ, E ಇದೆ, 60 ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ಎನರ್ಜಿ E. ಸೊ ಇಲ್ಲಿ ಎನರ್ಜಿ E ಪ್ಲಸ್ 10 ಕಿಲೋ ಜೌಲ್ ಇದೆ. ಇಲ್ಲಿ E ಕಿಲೋ ಜೌಲ್ ಇದೆ, ಇಲ್ಲಿ E ಪ್ಲಸ್ 10 ಕಿಲೋ ಜೌಲ್ ಇದೆ, ಇಲ್ಲಿ E ಪ್ಲಸ್ 30 ಕಿಲೋ ಜೌಲ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಹೀಟ್ ಮಾಡಿದಾಗ ಏನಾಗ್ತದೆ? ಸ್ಲೋಲಿ ಎನರ್ಜಿ ಇನ್ಕ್ರೀಸಸ್. E ಪ್ಲಸ್ 10 ಆಗ್ತದೆ, 20 ಆಗ್ತದೆ, 30 ಆಗ್ತದೆ. ಸ್ಲೋಲಿ ದಿಸ್ ಕರ್ವ್ ಬ್ರಾಡನ್ಸ್. ಇದು ಬ್ರಾಡ್ ಆಗ್ತದೆ, ನಾನು ಇಲ್ಲಿ ಬರೆದಿದ್ದೇನೆ.
ಸೊ ನಾವು ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಹೈಯರ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ನೋಡಿ ಇಲ್ಲಿಗೆ ಬರ್ತದೆ. ಓಕೆ, ದ ಕರ್ವ್ ರೀಚಸ್ ಹಿಯರ್. ನಾನು ಇದನ್ನು E+10 ಅಂತ ತಗೊಳ್ತೇನೆ. E+10 ಯಾಕೆ? ಈ ಅದೇ 60 ಮಾಲಿಕ್ಯೂಲ್ಸ್ ಅಲ್ಲಿ ಸ್ವಲ್ಪ ಮಾಲಿಕ್ಯೂಲ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಂಡ್ ದೇರ್ ಎನರ್ಜಿ ಇನ್ಕ್ರೀಸಸ್. ವೆನ್ ಯು ಫರ್ದರ್ ಹೀಟೆಡ್, ಸ್ಟಿಲ್ ವಾಟ್ ಹ್ಯಾಪನ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಹೈಯರ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ನೋಡಿ ಇಲ್ಲಿ ಬರ್ದಿದೆ. ಸೊ ದಿಸ್ ಇಸ್ ದ ಆಕ್ಟಿವೇಶನ್ ಎನರ್ಜಿ. ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೆಸೆಂಟ್ ಆಫ್ಟರ್ ದಿಸ್, ಇದರ ಮೇಲೆ ಎನರ್ಜಿ ಇರುವಂಥದ್ದು ಮಾತ್ರ ಪ್ರಾಡಕ್ಟ್ ಫಾರ್ಮ್ ಮಾಡ್ತದೆ. ಅಂದರೆ ಓನ್ಲಿ ದಿಸ್ ಮಚ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಫಾರ್ಮ್ ಪ್ರಾಡಕ್ಟ್. At higher temperature, curve broadens and you will get some more molecules. ನೋಡಿ ಈ ಗ್ರಾಫಿನ ಅಂಡರಲ್ಲಿ ಬರುವಂಥದ್ದು ಇದಿಷ್ಟು ಮಾಲಿಕ್ಯೂಲ್ಸ್ಗಳು T+10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆ್ಯಡ್ ಆಗ್ತದೆ. ಇದು T ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದದ್ದು ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಎಟ್ T. ಸೊ ದಿಸ್ ಇಸ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಎಟ್ T+10 ಡಿಗ್ರಿ ಸೆಲ್ಸಿಯಸ್. ಸೊ ಯಾಕೆ? ನೀವು ಹೀಟ್ ಮಾಡಿದಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಹೈಯರ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಈಗ ಈ ಆಕ್ಟಿವೇಶನ್ ಎನರ್ಜಿ ಬ್ಯಾರಿಯರ್ ಅನ್ನು ಒಂದಷ್ಟು ಮಾಲಿಕ್ಯೂಲ್ಗಳು ಕ್ರಾಸ್ ಮಾಡ್ಕೊಳ್ತವೆ. ಯಾಕೆ ನೋಡಿ ಇಲ್ಲಿ E+10 ಇತ್ತು, E+20 ಇರ್ತದೆ, E+25 ಕಿಲೋ ಜೌಲ್ನಷ್ಟು ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ಗಳು ಹೀಟ್ ಮಾಡಿದ ಮೇಲೆ ಏನಾಗ್ತದೆ? ದೇ ಕ್ರಾಸ್ E+30 ಕಿಲೋ ಜೌಲ್ ಆಫ್ ಎನರ್ಜಿ ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತದೆ. ಸೊ ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಇಲ್ಲಿ ನೋಡಿ ವಿ ಹ್ಯಾಡ್ 90 ಮಾಲಿಕ್ಯೂಲ್ಸ್ ಹಿಯರ್. ಆ 90ಯಲ್ಲಿ 10 ಮಾಲಿಕ್ಯೂಲ್ಸ್ ನೋಡಿದರೆ ಹತ್ರ ಇತ್ತು. ಈ 10 ಮಾಲಿಕ್ಯೂಲ್ಸ್ಗಳು ಏನಾಗ್ತವೆ? ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಆಗ್ತದೆ. ಈಗ 10+10 20 ಮಾಲಿಕ್ಯೂಲ್ಸ್ ಆಯಿತು. ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕಿಗೆ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅರೇನಿಯಸ್ ಇಕ್ವೇಷನ್ ವಿತ್ 2 ಡಿಫ್ರೆಂಟ್ ಟೆಂಪರೇಚರ್ಸ್. ಸೊ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ಸಲ ಕೇಳಿದ್ದಾರೆ. ಅರೇನಿಯಸ್ ಇಕ್ವೇಷನ್ ಈ ಥರ ಕೊಟ್ಟಿದ್ದಾರೆ. ಯು ಅಪ್ಲೈ ಲಾಗ್ ಆನ್ ಬೋತ್ ದ ಸೈಡ್ಸ್. ನ್ಯಾಚುರಲ್ ಲಾಗರಿಥಮ್ ಅಪ್ಲೈ ಮಾಡಿ. ನ್ಯಾಚುರಲ್ ಲಾಗರಿಥಮ್ ಆಫ್ k, ln k is equal to ln a minus EA by RT. This equation is in the form y is equal to mx plus c. ಸೊ ಈಗ ಇದು ಸ್ಟ್ರೈಟ್ ಲೈನ್ ಇಕ್ವೇಷನ್. ಸ್ಲೋಪ್ ಫಾರ್ಮುಲಾ ಬರೀರಿ. y ಆಕ್ಸಿಸ್ ಅಲ್ಲಿ ಲಾಗ್ ಕೆ ಬರೆಯುವುದು, ಎಕ್ಸ್ ಆಕ್ಸಿಸ್ ನಲ್ಲಿ ಯಾವ್ದು ಬರೀತೀರಿ? 1/t ಇಸ್ ಅ ವೇರಿಯೇಬಲ್, ಕರೆಕ್ಟ್ ಅಲ್ವಾ? ಇದು c ಪ್ಲಸ್ mx. ಎಕ್ಸ್ ಯಾವುದು? 1/t. ಈಗ ಗ್ರಾಫ್ ಇಸ್ ಅ ಸ್ಟ್ರೈಟ್ ಲೈನ್ with intercept ಯಾವುದು? c. ln a is intercept. What is the slope? minus EA by RT is your slope. ಈ equation ತುಂಬ ಇಂಪಾರ್ಟೆಂಟ್. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. They will give you the slope and ask you to find the activation energy. Activation energy find ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಈಗ ಇದು ನ್ಯಾಚುರಲ್ ಲಾಗರಿಥಮ್ ಅಲ್ಲಿದೆ. ಇಫ್ ಇಟ್ ಈಸ್ ಇನ್ ಲಾಗ್ ಆಫ್ ಬೇಸ್ 10 ಏನಾಗ್ತದೆ? ಮೈನಸ್ EA ಡಿವೈಡೆಡ್ ಬೈ 2.303 R ಅಂತ ಆಗ್ತದೆ. ಅರ್ಥ ಆಯ್ತಾ? ಎಸ್. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು y is equal to mx plus c formula. At 2 different temperatures, I can write this equation like this. Log K1 is equal to log A minus EA by RT1. Log K2 is equal to log A minus EA by RT2. If I call this as equation number 1, this as equation number 2, 2 minus 1 gives you ಏನು ಕೊಡ್ತದೆ? log K2 minus log K1 is equal to EA by RT1 minus EA by RT2. ಇದರ ಡಿರೈವೇಷನ್ ಕಲಿಯುವಂಥ ನೆಸೆಸಿಟಿ ಇಲ್ಲ. ಸೊ ಯು ರಿಮೆಂಬರ್ ದಿಸ್ ಫೈನಲ್ ಎಕ್ಸ್ಪ್ರೆಷನ್. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದಷ್ಟು ನ್ಯೂಮೆರಿಕಲ್ಸ್ಗಳು ಬರ್ತವೆ. ಐ ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. log K2 by K1 is equal to EA by 2.303 R into T2 by T1. ಈ ಇಕ್ವೇಷನ್ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಗ್ರಾಫ್ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಇದು y is equal to c plus mx ಫಾರ್ಮಲ್ಲಿ ಇದೆ. ಇಲ್ಲಿ EA by R ಅನ್ನುವಂಥದ್ದು ಕಾನ್ಸ್ಟೆಂಟ್, ಕರೆಕ್ಟ್ ಅಲ್ವಾ? ಇಟ್ ಕರೆಸ್ಪಾಂಡ್ಸ್ ಟು ಸ್ಲೋಪ್. ಇಲ್ಲಿ ಸ್ಲೋಪ್ ಅನ್ನುವಂಥದ್ದು ಮೈನಸ್ EA by RT ಅಲ್ಲ, ಮೈನಸ್ EA by R. T ಇಸ್ ಅ ವೇರಿಯೇಬಲ್, ಅದನ್ನು ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ಲಾಟ್ ಮಾಡಿದ್ದೇವೆ. C ಅನ್ನುವಂಥದ್ದು y ಇಂಟರ್ಸೆಪ್ಟ್, ಇದು log A. ಇಲ್ಲಿ ಕೂಡ A ನ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಸೊ log A ಗೊತ್ತಿದ್ರೆ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ A. ಇದು ಮತ್ತೆ ಈ ಇಕ್ವೇಷನ್, ಈ ಮೂರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು.